ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಕ್ವಿಜ್ ವರ್ಲ್ಡ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಮಲಗುವ ಮುನ್ನ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬಾದಾಮಿ, ಬಿ ಸೋಂಪು, ಸಿ ಕಲ್ಲು ಸಕ್ಕರೆ, ಡಿ ಮೇಲಿನ ಎಲ್ಲವೂ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಮಲಗುವ ಮುನ್ನ 5 ಬಾದಾಮಿ, 1 ಟೀ ಸ್ಪೂನ್ ಸೋಂಪು ಕಾಳುಗಳು ಮತ್ತು ಕಲ್ಲು ಸಕ್ಕರೆಯನ್ನು ಕೆಲ ದಿನಗಳ ಕಾಲ ಸೇವಿಸುವುದರಿಂದ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುವಲ್ಲಿ ಇದು ಹೆಚ್ಚು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ತಲೆನೋವು ಅಥವಾ ಮೈಗ್ರೇನ್ ಶುರುವಾದ ತಕ್ಷಣ ಯಾವುದನ್ನು ಸೇವಿಸುವುದರಿಂದ ಶೀಘ್ರವೇ ತಲೆನೋವು ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಚಹಾ, ಬಿ ಕಾಫಿ, ಸಿ ಎಳನೀರು, ಡಿ ಬಿಸಿ ನೀರು. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಸಿ ಎಳನೀರು. ಎಳನೀರಿನಲ್ಲಿ ಮೆಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿರುವ ಕಾರಣ ಇದು ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಹಾಗಾಗಿ ತಲೆನೋವು ಬಂದ ತಕ್ಷಣ ಎಳನೀರನ್ನು ಸೇವಿಸುವುದು ಉತ್ತಮ. ಮೂರನೇ ಪ್ರಶ್ನೆ, ನಮ್ಮಲ್ಲಿ ಒತ್ತಡದ ಭಾವನೆಗಳನ್ನು ಹೆಚ್ಚಿಸಬಹುದಾದ ಆಹಾರ ಯಾವುದು? ಆಪ್ಷನ್ಸ್: ಎ ಕೆಫೀನ್, ಬಿ ಸಕ್ಕರೆ, ಸಿ ಕಾರ್ಬೋಹೈಡ್ರೇಟ್, ಡಿ ಮೇಲಿನ ಎಲ್ಲವೂ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಕ್ಕರೆಗಳು, ಕಾರ್ಬೋಹೈಡ್ರೇಟ್ಗಳು, ಕೆಫೀನ್ ಮತ್ತು ಆಲ್ಕೋಹಾಲ್ ಹೊಂದಿರುವ ಆಹಾರಗಳು ನಮ್ಮಲ್ಲಿ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡದ ಭಾವನೆಗಳನ್ನು ಸಹ ಹೆಚ್ಚಿಸುತ್ತದೆ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತ ಕಣಗಳು ಉತ್ತಮವಾಗಿ ಸಿದ್ಧವಾಗಬೇಕೆಂದರೆ ಯಾವುದು ಹೆಚ್ಚು ಮುಖ್ಯವಾಗಿ ಬೇಕಾಗುತ್ತದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಆಮ್ಲಜನಕ, ಸಿ ನೀರು, ಡಿ ಮೆಗ್ನೀಷಿಯಂ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ. ನಮ್ಮ ದೇಹದಲ್ಲಿ ರಕ್ತ ಕಣಗಳು ಚೆನ್ನಾಗಿ ಸಿದ್ಧವಾಗಬೇಕೆಂದರೆ ಹಾಗೂ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿ ಕೆಲಸ ಮಾಡಬೇಕೆಂದರೆ ಐರನ್ ಅತಿ ಹೆಚ್ಚು ಮುಖ್ಯವಾದದ್ದು. ಐದನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೀಟ್ರೂಟ್ ತಿನ್ನುವುದನ್ನು ತಪ್ಪಿಸಬೇಕು? ಆಪ್ಷನ್ಸ್: ಎ ಕಿಡ್ನಿ ಸ್ಟೋನ್, ಬಿ ಚರ್ಮ, ಸಿ ಥೈರಾಯ್ಡ್, ಡಿ ತಲೆನೋವು. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಿಡ್ನಿ ಸ್ಟೋನ್, ಅಲರ್ಜಿ, ಚರ್ಮದ ಸಮಸ್ಯೆಗಳು ಇದ್ದವರು ಬೀಟ್ರೂಟನ್ನು ತಿನ್ನುವುದನ್ನು ತಪ್ಪಿಸಬೇಕು. ಹಾಗೆ ಜ್ವರದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಹ ಬೀಟ್ರೂಟನ್ನು ತಪ್ಪಿಸಬೇಕು. ಆರನೇ ಪ್ರಶ್ನೆ, ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಸದಾ ಉಳಿಯಲು ಮನೆಯ ಮುಖ್ಯ ದ್ವಾರದಲ್ಲಿ ಯಾವುದನ್ನು ಹಾಕಬೇಕು? ಆಪ್ಷನ್ಸ್: ಎ ಅಲೋವೆರಾ, ಬಿ ನಿಂಬೆಹಣ್ಣು, ಸಿ ಕುದುರೆಮುಖ, ಡಿ ತೆಂಗಿನಕಾಯಿ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆಮುಖ. ಕಪ್ಪು ಕುದುರೆಮುಖವನ್ನು ಮುಖ್ಯ ದ್ವಾರದಲ್ಲಿ ನೇತು ಹಾಕುವುದರಿಂದ ಕುಟುಂಬದಲ್ಲಿ ಸಕಾರಾತ್ಮಕ ವಾತಾವರಣ ಉಳಿಯುತ್ತದೆ ಮತ್ತು ಕುಟುಂಬದ ಸದಸ್ಯರ ಪ್ರಗತಿಯು ಪ್ರಾರಂಭವಾಗುತ್ತದೆ ಮತ್ತು ಮನೆಯ ಸದಸ್ಯರ ನಡುವೆ ಪ್ರೀತಿಯು ಹೆಚ್ಚಾಗುತ್ತದೆ. ಅಲ್ಲದೆ ಕುದುರೆಯ ಲಾಳವನ್ನು ಅಂಗಡಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ನೇತು ಹಾಕುವುದರಿಂದ ಇದು ಹೆಚ್ಚು ಲಾಭವನ್ನು ತಂದುಕೊಡುತ್ತದೆ. ಏಳನೇ ಪ್ರಶ್ನೆ, ರಾಯಲ್ ಎನ್ಫೀಲ್ಡ್ ಗಾಡಿಯ ದೇವಸ್ಥಾನ ಭಾರತದ ಯಾವ ನಗರದಲ್ಲಿದೆ? ಆಪ್ಷನ್ಸ್: ಎ ರಾಂಚಿ, ಬಿ ಮುಂಬೈ, ಸಿ ಜೋಧ್ಪುರ್, ಡಿ ತೆಲಂಗಾಣ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಸಿ ಜೋಧ್ಪುರ್. ಜೋಧ್ಪುರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಬಾಂದಾಯಿ ಗ್ರಾಮದಲ್ಲಿ ಬುಲೆಟ್ ಗಾಡಿ ಅಂದರೆ ರಾಯಲ್ ಎನ್ಫೀಲ್ಡ್ ಗಾಡಿಯ ದೇವಸ್ಥಾನವನ್ನು ಕಾಣಬಹುದು. ಎಂಟನೇ ಪ್ರಶ್ನೆ, ಮಹಿಳೆಯರು ಯಾವ ಕಡೆಯ ಮೂಗನ್ನು ಚುಚ್ಚಿಸುವುದು ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು? ಆಪ್ಷನ್ಸ್: ಎ ಎಡಗಡೆ, ಬಿ ಬಲಗಡೆ, ಸಿ ಎರಡೂ ಕಡೆ, ಡಿ ಮೇಲಿನ ಎಲ್ಲವೂ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ಎಡಗಡೆ. ಮಹಿಳೆಯರ ಎಡಮೂಗಿನ ಹೊಳ್ಳೆಯ ಅನೇಕ ನರಗಳು ಮಹಿಳೆಯರ ಸಂತಾನೋತ್ಪತ್ತಿ ಅಂಗಗಳೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಹಾಗಾಗಿ ಮಗುವಿನ ಜನನ ಪ್ರಕ್ರಿಯೆ ಕೂಡ ಸುಲಭವಾಗುತ್ತದೆ ಎಂಬ ಕಾರಣದಿಂದ ಮಹಿಳೆಯರು ಎಡಮೂಗಿನ ಹೊಳ್ಳೆಯನ್ನು ಚುಚ್ಚಿಸಬೇಕು ಎಂದು ಹೇಳಲಾಗುತ್ತದೆ. 9ನೇ ಪ್ರಶ್ನೆ,
ನೆಲದ ಮೇಲೆ ಕುಳಿತು ಊಟ ಮಾಡುವುದರಿಂದ ಇದು ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ. ಉಷ್ಣತೆ ನಿಯಂತ್ರಣ, ಬಿ. ಜೀರ್ಣಶಕ್ತಿ ವೃದ್ಧಿ, ಸಿ. ರೋಗಗಳು, ಡಿ. ಆಯಸ್ಸು ಕಡಿಮೆ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡುವುದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಇದರಿಂದ ಶರೀರದಲ್ಲಿ ಇರುವ ಉಷ್ಣತೆಯು ಭೂಮಿಯ ಒಳಗಡೆ ಸೇರುತ್ತದೆ. ನಂತರ ಊಟ ಚೆನ್ನಾಗಿ ಜೀರ್ಣವಾಗುತ್ತದೆ. 10ನೇ ಪ್ರಶ್ನೆ. ಪುರುಷರಲ್ಲಿ ಕೂದಲು ಉದುರಲು ಅತಿ ಮುಖ್ಯವಾದ ಕಾರಣ ಯಾವುದು? ಆಪ್ಷನ್ಸ್: ಎ. ಒತ್ತಡ, ಬಿ. ಧೂಮಪಾನ, ಸಿ. ಆಲ್ಕೋಹಾಲ್, ಡಿ. ದಣಿವು. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಬಿ. ಧೂಮಪಾನ. ಪುರುಷರು ಹೆಚ್ಚಾಗಿ ಧೂಮಪಾನ ಮಾಡುವುದರಿಂದ ಅವರಲ್ಲಿ ಕೂದಲು ಉದುರುವ ಸಮಸ್ಯೆ ಸಾಮಾನ್ಯವಾಗಿ ಕಾಡುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.